ದಾವಣಗೆರೆಯ ಕೈ ಟಿಕೆಟ್ ಆಕಾಂಕ್ಷಿಗಳು ಯಾರು ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ಸಮರ್ಥ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ, ಇವರು ಆಕಾಂಕ್ಷಿ. ಸೈಯದ್ ಖಾಲಿದ್ ಅಹಮದ್, ಯುವ ಕಾಂಗ್ರೆಸ್ನ ಮುಖಂಡ, ಇವರು ಕೂಡ ಟಿಕೆಟ್ ಆಕಾಂಕ್ಷಿ. ಶಿವಗಂಗಾ ಶ್ರೀನಿವಾಸ್, ಶಿವಗಂಗಾ ಬಸವರಾಜ್ ಅವರ ಅಣ್ಣ, ಇವರು ಆಕಾಂಕ್ಷಿ. ಅಬ್ದುಲ್ ಜಬ್ಬಾರ್, ಕಾಂಗ್ರೆಸ್ನ ಎಂಎಲ್ಸಿ. ಇದು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಾದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಯಾರು ನೋಡೋಣ ಬನ್ನಿ. ಬಿಜಿ ಅಜಯ್ ಕುಮಾರ್, ಪರಾಜಿತ ಅಭ್ಯರ್ಥಿ. ರಾಜನಹಳ್ಳಿ ಶಿವಕುಮಾರ್, ಬಿಜೆಪಿ ಎಸ್ಟಿ ಘಟಕದ ಉಪಾಧ್ಯಕ್ಷ. ಇನ್ನು ಶ್ರೀನಿವಾಸ ದಾಸಕರಿಯಪ್ಪ, ಡಿಯುಡಿಎ ಮಾಜಿ ಅಧ್ಯಕ್ಷ. ಯಶವಂತರಾವ್ ಜಾಧವ್, ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ. ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿಜೆಪಿಯಿಂದ. ಆ ಮೂಲಕ ಅಳೆದು ತೂಗಿ ಲೆಕ್ಕಾಚಾರಗಳೊಂದಿಗೆ ಟಿಕೆಟ್ ಅನ್ನು ಕೊಡ್ತಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. ದಾವಣಗೆರೆಯ ಕೈ ಟಿಕೆಟ್ ಆಕಾಂಕ್ಷಿಗಳು ಯಾರು ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ಸಮರ್ಥ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ, ಇವರು ಆಕಾಂಕ್ಷಿ. ಸೈಯದ್ ಖಾಲಿದ್ ಅಹಮದ್, ಯುವ ಕಾಂಗ್ರೆಸ್ನ ಮುಖಂಡ, ಇವರು ಕೂಡ ಟಿಕೆಟ್ ಆಕಾಂಕ್ಷಿ. ಶಿವಗಂಗಾ ಶ್ರೀನಿವಾಸ್, ಶಿವಗಂಗಾ ಬಸವರಾಜ್ ಅವರ ಅಣ್ಣ, ಇವರು ಆಕಾಂಕ್ಷಿ. ಅಬ್ದುಲ್ ಜಬ್ಬಾರ್, ಕಾಂಗ್ರೆಸ್ನ ಎಂಎಲ್ಸಿ. ಇದು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಾದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಯಾರು ನೋಡೋಣ ಬನ್ನಿ. ಬಿಜಿ ಅಜಯ್ ಕುಮಾರ್, ಪರಾಜಿತ ಅಭ್ಯರ್ಥಿ. ರಾಜನಹಳ್ಳಿ ಶಿವಕುಮಾರ್, ಬಿಜೆಪಿ ಎಸ್ಟಿ ಘಟಕದ ಉಪಾಧ್ಯಕ್ಷ. ಇನ್ನು ಶ್ರೀನಿವಾಸ ದಾಸಕರಿಯಪ್ಪ, ಡಿಯುಡಿಎ ಮಾಜಿ ಅಧ್ಯಕ್ಷ. ಯಶವಂತರಾವ್ ಜಾಧವ್, ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ. ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿಜೆಪಿಯಿಂದ. ಆ ಮೂಲಕ ಅಳೆದು ತೂಗಿ ಲೆಕ್ಕಾಚಾರಗಳೊಂದಿಗೆ ಟಿಕೆಟ್ ಅನ್ನು ಕೊಡ್ತಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. ದಾವಣಗೆರೆಯ ಕೈ ಟಿಕೆಟ್ ಆಕಾಂಕ್ಷಿಗಳು ಯಾರು ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ಸಮರ್ಥ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ, ಇವರು ಆಕಾಂಕ್ಷಿ. ಸೈಯದ್ ಖಾಲಿದ್ ಅಹಮದ್, ಯುವ ಕಾಂಗ್ರೆಸ್ನ ಮುಖಂಡ, ಇವರು ಕೂಡ ಟಿಕೆಟ್ ಆಕಾಂಕ್ಷಿ. ಶಿವಗಂಗಾ ಶ್ರೀನಿವಾಸ್, ಶಿವಗಂಗಾ ಬಸವರಾಜ್ ಅವರ ಅಣ್ಣ, ಇವರು ಆಕಾಂಕ್ಷಿ. ಅಬ್ದುಲ್ ಜಬ್ಬಾರ್, ಕಾಂಗ್ರೆಸ್ನ ಎಂಎಲ್ಸಿ. ಇದು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಾದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಯಾರು ನೋಡೋಣ ಬನ್ನಿ. ಬಿಜಿ ಅಜಯ್ ಕುಮಾರ್, ಪರಾಜಿತ ಅಭ್ಯರ್ಥಿ. ರಾಜನಹಳ್ಳಿ ಶಿವಕುಮಾರ್, ಬಿಜೆಪಿ ಎಸ್ಟಿ ಘಟಕದ ಉಪಾಧ್ಯಕ್ಷ. ಇನ್ನು ಶ್ರೀನಿವಾಸ ದಾಸಕರಿಯಪ್ಪ, ಡಿಯುಡಿಎ ಮಾಜಿ ಅಧ್ಯಕ್ಷ. ಯಶವಂತರಾವ್ ಜಾಧವ್, ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ. ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿಜೆಪಿಯಿಂದ. ಆ ಮೂಲಕ ಅಳೆದು ತೂಗಿ ಲೆಕ್ಕಾಚಾರಗಳೊಂದಿಗೆ ಟಿಕೆಟ್ ಅನ್ನು ಕೊಡ್ತಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. ದಾವಣಗೆರೆಯ ಕೈ ಟಿಕೆಟ್ ಆಕಾಂಕ್ಷಿಗಳು ಯಾರು ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ಸಮರ್ಥ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ, ಇವರು ಆಕಾಂಕ್ಷಿ. ಸೈಯದ್ ಖಾಲಿದ್ ಅಹಮದ್, ಯುವ ಕಾಂಗ್ರೆಸ್ನ ಮುಖಂಡ, ಇವರು ಕೂಡ ಟಿಕೆಟ್ ಆಕಾಂಕ್ಷಿ. ಶಿವಗಂಗಾ ಶ್ರೀನಿವಾಸ್, ಶಿವಗಂಗಾ ಬಸವರಾಜ್ ಅವರ ಅಣ್ಣ, ಇವರು ಆಕಾಂಕ್ಷಿ. ಅಬ್ದುಲ್ ಜಬ್ಬಾರ್, ಕಾಂಗ್ರೆಸ್ನ ಎಂಎಲ್ಸಿ. ಇದು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಾದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಯಾರು ನೋಡೋಣ ಬನ್ನಿ. ಬಿಜಿ ಅಜಯ್ ಕುಮಾರ್, ಪರಾಜಿತ ಅಭ್ಯರ್ಥಿ. ರಾಜನಹಳ್ಳಿ ಶಿವಕುಮಾರ್, ಬಿಜೆಪಿ ಎಸ್ಟಿ ಘಟಕದ ಉಪಾಧ್ಯಕ್ಷ. ಇನ್ನು ಶ್ರೀನಿವಾಸ ದಾಸಕರಿಯಪ್ಪ, ಡಿಯುಡಿಎ ಮಾಜಿ ಅಧ್ಯಕ್ಷ. ಯಶವಂತರಾವ್ ಜಾಧವ್, ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ. ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿಜೆಪಿಯಿಂದ. ಆ ಮೂಲಕ ಅಳೆದು ತೂಗಿ ಲೆಕ್ಕಾಚಾರಗಳೊಂದಿಗೆ ಟಿಕೆಟ್ ಅನ್ನು ಕೊಡ್ತಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. ದಾವಣಗೆರೆಯ ಕೈ ಟಿಕೆಟ್ ಆಕಾಂಕ್ಷಿಗಳು ಯಾರು ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ಸಮರ್ಥ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ, ಇವರು ಆಕಾಂಕ್ಷಿ. ಸೈಯದ್ ಖಾಲಿದ್ ಅಹಮದ್, ಯುವ ಕಾಂಗ್ರೆಸ್ನ ಮುಖಂಡ, ಇವರು ಕೂಡ ಟಿಕೆಟ್ ಆಕಾಂಕ್ಷಿ. ಶಿವಗಂಗಾ ಶ್ರೀನಿವಾಸ್, ಶಿವಗಂಗಾ ಬಸವರಾಜ್ ಅವರ ಅಣ್ಣ, ಇವರು ಆಕಾಂಕ್ಷಿ. ಅಬ್ದುಲ್ ಜಬ್ಬಾರ್, ಕಾಂಗ್ರೆಸ್ನ ಎಂಎಲ್ಸಿ. ಇದು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಾದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಯಾರು ನೋಡೋಣ ಬನ್ನಿ. ಬಿಜಿ ಅಜಯ್ ಕುಮಾರ್, ಪರಾಜಿತ ಅಭ್ಯರ್ಥಿ. ರಾಜನಹಳ್ಳಿ ಶಿವಕುಮಾರ್, ಬಿಜೆಪಿ ಎಸ್ಟಿ
ಘಟಕದ ಉಪಾಧ್ಯಕ್ಷ. ಇನ್ನು ಶ್ರೀನಿವಾಸ ದಾಸಕರಿಯಪ್ಪ ಡಿಯುಡಿಎ ಮಾಜಿ ಅಧ್ಯಕ್ಷ. ಯಶವಂತರಾವ್ ಜಾಧವ್ ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ. ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿಜೆಪಿಯಿಂದ. ಆ ಮೂಲಕ ಅಳೆದು ತೂಗಿ ಲೆಕ್ಕಾಚಾರಗಳೊಂದಿಗೆ ಟಿಕೆಟ್ ಅನ್ನು ಕೊಡ್ತಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. ದಾವಣಗೆರೆಯ ಕೈ ಟಿಕೆಟ್ ಆಕಾಂಕ್ಷಿಗಳು ಯಾರು ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ಸಮರ್ಥ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಇವರು ಆಕಾಂಕ್ಷಿ. ಸೈಯದ್ ಖಾಲಿದ್ ಅಹಮದ್ ಯುವ ಕಾಂಗ್ರೆಸ್ನ ಮುಖಂಡ, ಇವರು ಕೂಡ ಟಿಕೆಟ್ ಆಕಾಂಕ್ಷಿ. ಶಿವಗಂಗಾ ಶ್ರೀನಿವಾಸ್, ಶಿವಗಂಗಾ ಬಸವರಾಜ್ ಅವರ ಅಣ್ಣ, ಇವರು ಆಕಾಂಕ್ಷಿ. ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ನ ಎಂಎಲ್ಸಿ. ಇದು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಾದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಯಾರು ನೋಡೋಣ ಬನ್ನಿ. ಬಿಜಿ ಅಜಯ್ ಕುಮಾರ್ ಪರಾಜಿತ ಅಭ್ಯರ್ಥಿ. ರಾಜನಹಳ್ಳಿ ಶಿವಕುಮಾರ್ ಬಿಜೆಪಿ ಎಸ್ಟಿ ಘಟಕದ ಉಪಾಧ್ಯಕ್ಷ. ಇನ್ನು ಶ್ರೀನಿವಾಸ ದಾಸಕರಿಯಪ್ಪ ಡಿಯುಡಿಎ ಮಾಜಿ ಅಧ್ಯಕ್ಷ. ಯಶವಂತರಾವ್ ಜಾಧವ್ ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ. ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿಜೆಪಿಯಿಂದ. ಆ ಮೂಲಕ ಅಳೆದು ತೂಗಿ ಲೆಕ್ಕಾಚಾರಗಳೊಂದಿಗೆ ಟಿಕೆಟ್ ಅನ್ನು ಕೊಡ್ತಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. ದಾವಣಗೆರೆಯ ಕೈ ಟಿಕೆಟ್ ಆಕಾಂಕ್ಷಿಗಳು ಯಾರು ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ಸಮರ್ಥ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಇವರು ಆಕಾಂಕ್ಷಿ. ಸೈಯದ್ ಖಾಲಿದ್ ಅಹಮದ್ ಯುವ ಕಾಂಗ್ರೆಸ್ನ ಮುಖಂಡ, ಇವರು ಕೂಡ ಟಿಕೆಟ್ ಆಕಾಂಕ್ಷಿ. ಶಿವಗಂಗಾ ಶ್ರೀನಿವಾಸ್, ಶಿವಗಂಗಾ ಬಸವರಾಜ್ ಅವರ ಅಣ್ಣ, ಇವರು ಆಕಾಂಕ್ಷಿ. ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ನ ಎಂಎಲ್ಸಿ. ಇದು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಾದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಯಾರು ನೋಡೋಣ ಬನ್ನಿ. ಬಿಜಿ ಅಜಯ್ ಕುಮಾರ್ ಪರಾಜಿತ ಅಭ್ಯರ್ಥಿ. ರಾಜನಹಳ್ಳಿ ಶಿವಕುಮಾರ್ ಬಿಜೆಪಿ ಎಸ್ಟಿ ಘಟಕದ ಉಪಾಧ್ಯಕ್ಷ. ಇನ್ನು ಶ್ರೀನಿವಾಸ ದಾಸಕರಿಯಪ್ಪ ಡಿಯುಡಿಎ ಮಾಜಿ ಅಧ್ಯಕ್ಷ. ಯಶವಂತರಾವ್ ಜಾಧವ್ ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ. ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿಜೆಪಿಯಿಂದ. ಆ ಮೂಲಕ ಅಳೆದು ತೂಗಿ ಲೆಕ್ಕಾಚಾರಗಳೊಂದಿಗೆ ಟಿಕೆಟ್ ಅನ್ನು ಕೊಡ್ತಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. ದಾವಣಗೆರೆಯ ಕೈ ಟಿಕೆಟ್ ಆಕಾಂಕ್ಷಿಗಳು ಯಾರು ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ಸಮರ್ಥ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಇವರು ಆಕಾಂಕ್ಷಿ. ಸೈಯದ್ ಖಾಲಿದ್ ಅಹಮದ್ ಯುವ ಕಾಂಗ್ರೆಸ್ನ ಮುಖಂಡ, ಇವರು ಕೂಡ ಟಿಕೆಟ್ ಆಕಾಂಕ್ಷಿ. ಶಿವಗಂಗಾ ಶ್ರೀನಿವಾಸ್, ಶಿವಗಂಗಾ ಬಸವರಾಜ್ ಅವರ ಅಣ್ಣ, ಇವರು ಆಕಾಂಕ್ಷಿ. ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ನ ಎಂಎಲ್ಸಿ. ಇದು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಾದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಯಾರು ನೋಡೋಣ ಬನ್ನಿ. ಬಿಜಿ ಅಜಯ್ ಕುಮಾರ್ ಪರಾಜಿತ ಅಭ್ಯರ್ಥಿ. ರಾಜನಹಳ್ಳಿ ಶಿವಕುಮಾರ್ ಬಿಜೆಪಿ ಎಸ್ಟಿ ಘಟಕದ ಉಪಾಧ್ಯಕ್ಷ. ಇನ್ನು ಶ್ರೀನಿವಾಸ ದಾಸಕರಿಯಪ್ಪ ಡಿಯುಡಿಎ ಮಾಜಿ ಅಧ್ಯಕ್ಷ. ಯಶವಂತರಾವ್ ಜಾಧವ್ ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ. ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿಜೆಪಿಯಿಂದ. ಆ ಮೂಲಕ ಅಳೆದು ತೂಗಿ ಲೆಕ್ಕಾಚಾರಗಳೊಂದಿಗೆ ಟಿಕೆಟ್ ಅನ್ನು ಕೊಡ್ತಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್.